ಬೆಂಗಳೂರಿನಲ್ಲಿ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಕೊಳೆತ ಸ್ಥಿತಿಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದೆ. ಗಾಯತ್ರಿ ನಗರದ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿ ಈ ಘಟನೆಯಾಗಿದೆ. ದಾವಣಗೆರೆ ಮೂಲದ 25 ವರ್ಷದ ಸುಪ್ರಿಯಾ ಶವ ಪತ್ತೆಯಾಗಿದೆ. ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. MBA ವ್ಯಾಸಂಗ ಮಾಡ್ತಾ ಇದ್ದ ಯುವತಿ ಸುಪ್ರಿಯಾ, ಬೈಕ್ ರೈಡಿಂಗ್ ತರಬೇತಿ ಮಾಡ್ತಾ ಇದ್ದ ಸುಪ್ರಿಯಾ 2 ದಿನಗಳಿಂದ ವಾಸವಾಗಿದ್ದ ರೂಮ್ ಲಾಕ್ ಆಗಿತ್ತು. ಮನೆಯವರು ಫೋನ್ ಮಾಡಿದ್ರು ಕೂಡ ಯುವತಿ ಕರೆಯನ್ನು ಸ್ವೀಕರಿಸಿರಲಿಲ್ಲ. ಯುವತಿ ಫೋನ್ ತೆಗೆದಿದ್ದಕ್ಕೆ ಮನೆ ಮಾಲೀಕರಿಗೆ ಕರೆ ಮಾಡಿದಂತಹ ಮಾಲೀಕರು ಬಾಗಿಲನ್ನ ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಶವ ಪತ್ತೆಯಾಗಿದೆ. ಸೂಸೈಡ್ ಮಾಡಿದ್ದು ಬೆಳಿಗ್ಗೆ ನಮಗೆ ಗೊತ್ತಾಗಿದ್ದು. ಬೆಳಿಗ್ಗೆ ನೋಡಿದಾಗಲ ಸುಪ್ರಿಯಾ ಅಂತ ಗೊತ್ತಾಗಿದೆ. ಇಲ್ಲಿ ಅಂಗಡಿಗೆಲ್ಲ ಸಾಮಾನಿಗೆಲ್ಲ ಬರ್ತಿದ್ರು ಮಾಡ್ತಿದ್ರು. ನಂತರ ಒಂದೂವರೆ ವರ್ಷದ ಹಿಂದೆ ನಮಗೆ ಪರಿಚಯ ಆಗಿದ್ದು. ಹಾಲು ಮೊಸರು ಈ ಥರಕ್ಕೆಲ್ಲ ಐಟಮ್ ಎಲ್ಲ ತೊಗೊಂಡೋಗಿ ಬರ್ತಿದ್ರು. ಈಗ ಇತ್ತೀಚೆಗೆ 1.5-2 ತಿಂಗಳಿಂದ ಬಂದಿಲ್ಲ. ಅಷ್ಟು ಬಿಟ್ಟರೆ ಬೇರೆ ವಿಷಯಗಳೆಲ್ಲ ನಮಗೆಲ್ಲ ಗೊತ್ತಿಲ್ಲ ಸರ್. ಅದೆಲ್ಲ ಒಳ್ಳೆ ಹುಡುಗಿಯಿಂದ ತುಂಬ ಚೆನ್ನಾಗಿ ಬೋಲ್ಡಾಗಿ ಮಾತಾಡೋಳು. ಎಲ್ಲರನ್ನೂ ಚೆನ್ನಾಗಿ ಅಂಕಲ್ ಅಂತ ಮಾತಾಡಿಸಿ ಸಾಮಾನೆಲ್ಲ ತಗೊಂಡು ಹೋಗ್ಬೇಕಾರೆ ನಮ್ಮ ದಾವಣಗೆರೆ ನಾವು ಇಲ್ಲೇ ಇರೋದು ಅಂತೆಲ್ಲ ಹೇಳ್ತಿದ್ರು. ಅಷ್ಟು ಬಿಟ್ಟರೆ ಬೇರೆ ನಮಗೆ ಅದು ಅವರು ನಾನು ಅಂಗಡಿ ತೆಗೆದ 2-2.5 ವರ್ಷದಿಂದಲೂ ಇಲ್ಲೇ ಇದ್ದಾರೆ. ಆ ಹುಡುಗಿ ಇಲ್ಲೇ ಇದ್ದು ನೋಡಿದ್ದೀನಿ. ಆಮೇಲೆ ಬೈಕ್ ರೈಡಿಂಗ್ ಎಲ್ಲ ಸ್ವಲ್ಪ ಸಖತ್ ಕ್ರೇಜಿ ಇತ್ತು ಹುಡುಗಿ ತುಂಬ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಚಪ್ಪ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿ 25 ವರ್ಷದ ಸುಪ್ರಿಯಾ ಅನ್ನುವಂತಹ ಯುವತಿಯ ಮೃತದೇಹ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಕಾಣ್ತಿರುವಂತಹ ಇದೇ ಮನೆಯ 3ನೇ ಮಹಡಿಯಲ್ಲಿ ಸುಪ್ರಿಯಾ ಒಂದು ಮನೆಯನ್ನ ಬಾಡಿಗೆ ಪಡೆದುಕೊಂಡು ವಾಸ ಮಾಡ್ತಾ ಇದ್ದು, ಇತ್ತೀಚೆಗೆ ಕಳೆದ 3-4 ದಿನದಿಂದಲೂ ಕೂಡ ಅವರ ಮನೆಯವರು, ದಾವಣಗೆರೆ ಮೂಲದ ಯುವತಿ ಆಕೆ, ಮನೆಯವರು ನಿರಂತರವಾಗಿ ಫೋನ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅದನ್ನ ಸ್ವೀಕರಿಸೋದಿಲ್ಲ. ಹಾಗಾಗಿ ಸಹಜವಾಗಿ ಅನುಮಾನಗೊಂಡು ಈ ಮನೆ ಮಾಲೀಕರಿಗೆ ವಿಚಾರವನ್ನು ಹೇಳ್ತಾರೆ. ಮತ್ತೊಂದು ಕೀ ಬಳಸಿ ನೋಡಿದಾಗ ಬೆಡ್ರೂಮ್ ಅಲ್ಲಿ ಫ್ಯಾನಿಗೆ ನೇಣು ಹಾಕೊಂಡಿರ್ತಾಳೆ. ಅದು ಕೊಳೆತ ಸ್ಥಿತಿಯಲ್ಲಿ ಪತ್ತೆ ಆದಂತಹ ಕಾರಣದಿಂದಾಗಿ ಬಾಡಿ ಡಿಕಂಪೋಸ್ ಆಗಿರುತ್ತೆ. ಹಾಗಾಗಿ ಫ್ಯಾನಿನಿಂದ ಕೆಳಗಡೆ ಬಿದ್ದಿರುತ್ತೆ. ಆಕೆಯ ಒಂದು ಮೃತದೇಹ ಕಂಡ ಕೂಡಲೇ ಸುಬ್ರಹ್ಮಣ್ಯ ನಗರ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಏನು ಮಿಲ್ಕ್ ಕಾಲೋನಿ A ಬ್ಲಾಕ್ ಏನಿದೆ ಅಲ್ಲಿನ 7ನೇ ಅಡ್ಡ ರಸ್ತೆಯಲ್ಲಿ ಇರುವಂತಹ ಮನೆ ಇದು. ದಾವಣಗೆರೆ ಮೂಲದ ಸುಪ್ರಿಯಾ ಈ ರೀತಿಯಾಗಿ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ಒಂದು ಅಸಹಜ ಸಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಟ್ಟು ಮೃತದೇಹವನ್ನ MS ರಾಮಯ್ಯ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿರುವಂತದ್ದು. ಇದು ನಿಜಕ್ಕೂ ಕೂಡ ಆತ್ಮಹತ್ಯೆನ ಜೊತೆಗೆ ಕೊಲೆಗೆ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಂದು ವೇಳೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದೇ ಆದ್ರೆ ಯಾವ ಕಾರಣಕ್ಕೋಸ್ಕರ ಆಕೆ ಆತ್ಮಹತ್ಯೆ ಮಾಡಿಕೊಂಡು ಅನ್ನೋದು ಕೂಡ ಪ್ರಶ್ನೆ ಆಗಿರುವಂತದ್ದು. ಆಕೆ MBA ಪದವೀಧರೆ ಆಗಿದ್ರು ಕೂಡ ಇತ್ತೀಚೆಗೆ ಬೈಕ್ ರೈಡಿಂಗ್ ಅಲ್ಲಿ ಜಾಸ್ತಿ ಒಲವನ್ನ ಇಟ್ಕೊಂಡಿದ್ರು. ಬೈಕ್ ರೈಡಿಂಗ್ ಅನ್ನು ಕೂಡ ಆಕೆ ಮಾಡ್ತಿದ್ಲು ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಆಕೆಯ ಮನೆಯಲ್ಲೂ ಕೂಡ ಸಾಕಷ್ಟು ಬೈಕ್ ರೈಡಿಂಗ್ ಗೆ ಸಂಬಂಧಪಟ್ಟಂತ ಸಾಮಗ್ರಿಗಳ ಸಲಕರಣೆ ಎಲ್ಲವೂ ಕೂಡ ಇರುವಂತದ್ದು. ಹೆಲ್ಮೆಟ್ ಸೇರಿದಂತೆ ಒಂದು ಬಾಕ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಆಕೆಯ ಮನೆಯಲ್ಲಿ ಇರುವಂತದ್ದು. ಹಾಗಾದ್ರೆ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಆದ್ರೆ ಈ ನಿರ್ಧಾರ ಯಾಕೆ ತೆಗೆದುಕೊಂಡು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ವಾಲಿ ಜೊತೆ ರಾಚಪ್ಪ ಜಿನಾಯಕ್, TV9 ಬೆಂಗಳೂರು.